ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶುಕ್ರವಾರ ಆಗಿದೆ ನೋಡಿ. 7 ಗಂಟೆ ಆಗಿದೆ. ಅಲ್ಲ ಇನ್ನೂ ಹೆಂಗಿದೆ ಮೋಡ ಕವಿದ ವಾತಾವರಣ. ಬೆಳಗ್ಗೆ ರಂಗೋಲಿ ಇಟ್ಟು ಮನೆಯೆಲ್ಲ ಒರೆಸಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಸ್ವಲ್ಪ ಬೇಗನೆ ಕೆಲಸ ಆಗಿಬಿಡುತ್ತೆ. ಸಿಂಪಲಾಗಿ ಪೂಜೆ ಮಾಡಿ ಇಟ್ಕೊಂಡೆ. ಮನೆ ಚಿಕ್ಕದಲ್ವಾ, ಹಂಗೆ ಸಿಂಪಲ್. ಇವತ್ತು ಬಿಸಿಬೇಳೆಭಾತ್ ಮಾಡೋಣ ಅಂತ ತರಕಾರಿ, ಅಕ್ಕಿ, ಬೇಳೆ ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಕೊತಾ ಇದ್ದೀನಿ. ನಮ್ಮ ದಿನ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರು ಕುಡಿದ್ರೆ ಮೈಂಡ್ ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಆಮೇಲೆ ಕಾಫಿ. ಇವತ್ತು ಟೆಸ್ಟ್ ಅಂತ ನನ್ನ ಮಗಳು ಕೂತ್ಕೊಂಡು ಓದ್ಕೋತಾ ಇದ್ದಾಳೆ. ನನ್ನ ಮಗ ರೂಮಲ್ಲಿ ಕೂತ್ಕೊಂಡು ಓದ್ಕೋತಾ ಇದ್ದಾನೆ. ಬಿಸಿಬೇಳೆಭಾತು ಕುಕ್ಕರ್ ಕೂಗ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು, ಈರುಳ್ಳಿ, ಟೊಮೊಟೊ, ಬಿಸಿಬೇಳೆಭಾತ್ ಪೌಡ್ರು, ಕರಿಬೇವು, ಸಾಸಿವೆ, ಜೀರಿಗೆ ಎಲ್ಲ ಒಗ್ಗರಣೆ ಹಾಕ್ಕೋಬೇಕು. ಇವಾಗ ಕಾಫಿನೂ ರೆಡಿ ಆಯ್ತು. ಇವಾಗ ಕಾಫಿ ಕುಡಿದ್ಬಿಟ್ಟು ಒಗ್ಗರಣೆ ಹಾಕಿ ಬಿಸಿಬೇಳೆಭಾತಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ, ರೆಡಿ ಮಾಡಬೇಕು. ಇವಾಗ ಮಕ್ಕಳು ಸ್ನಾನ ಕಳಿಸ್ತೀನಿ. ಕಾಫಿ ರೆಡಿ ಆಯ್ತು. ಟೈಮ್ ಬಂದು 7:30 ನೋಡಿ. ಇನ್ನೂ 5:45, 6 ಗಂಟೆ ಥರ ಕಾಣಿಸುತ್ತೆ. ವೆದರ್ ಹೆಂಗಿದೆ ಇನ್ನು. ಇವತ್ತು ಶುಕ್ರವಾರ. ಆರು ಗಂಟೆ ಥರ ಕಾಣಿಸುತ್ತೆ. ಇನ್ನೂ 6:15 ಥರ ಹಂಗಿದೆ ಕ್ಲೈಮ್ಯಾಕ್ಸ್. ನನ್ನ ಮಗನಿಗೆ ಹಣ್ಣು ತೊಗೊಂಡೋಗು ಅಂದರೆ ಯಾವಾಗಲೂ ಏನು ಬರೀ ಹಣ್ಣೆ ಹಾಕ್ತೀಯ, ಬೇರೆ ಏನಾರು ಹಾಕು ಅಂತಾನೆ. ನೋಡಪ್ಪ, ಹಿಂಗೆ ಮಕ್ಕಳಿರ್ತಾರೆ. ಹಣ್ಣು ಅಂದರೆ ಎಷ್ಟು ಇಷ್ಟಪಡ್ತಾರೆ ಮಕ್ಕಳು. ಯಾವಾಗಲೂ ಹಣ್ಣೆ ಹಾಕ್ತೀಯ, ಬೇರೆ ಏನಾರು ಬಿಸ್ಕೆಟ್ ಏನಾರು ಹಾಕು, ಜಂಕ್ ಫುಡ್ ಏನಾರು ಹಾಕು ಅಂತ ನನ್ನ ಮಗಳು ಹಂಗಿಲ್ಲ ಪಾಪ. ಏನಾರು ಹಾಕಮ್ಮ ಪರವಾಗಿಲ್ಲ ಅಂತಾಳೆ. ಈಗ ಚಳಿಗಾಲ ಅಲ್ವಾ, ಅದಕ್ಕೆ ಮಕ್ಕಳಿಗೆ ಬಿಸಿನೀರು ಹಾಕಿ ಕಳಿಸ್ತೀನಿ ಬಾಟ್ಲಲ್ಲಿ. ಸ್ವಲ್ಪ ಗಂಟಲು ಕಿರಿಕಿರಿ ಅನಿಸೋದು, ಗಂಟಲು ನೋವು ಆಗೋದು ಅದೆಲ್ಲ ಇರುತ್ತೆ. ಹಂಗಾಗಿ ನಾನು ಯಾವಾಗಲೂ ಚಳಿಗಾಲ ಬಂದರೆ ವರ್ಷವೂ ಚಳಿಗಾಲ ಮುಗಿಯೋ ತನಕ ಬಿಸಿನೀರೇ ಹಾಕಿ ಕಳಿಸೋದು. ಅದಕ್ಕೆ ವೇಫರ್ ಇತ್ತು, ಬಿಸ್ಕೆಟ್ ವೇಫರ್, ಅದನ್ನು ಹಾಕಿ ಕಳಿಸ್ತೀನಿ ಸ್ನ್ಯಾಕ್ಸ್ಗೆ ಹಾಕಿದ್ದೀನಿ. 2-3 ಅಷ್ಟೇ ಸಾಕು ಅಂತಾಳೆ ನನ್ನ ಮಗಳು. ಸಾಕು ಬಿಡಮ್ಮ, ಟೈಮೇ ಕೊಡೋಲ್ಲ ನನಗೆ. 10 to 15 ಮಿನಿಟ್ಸ್ ಇರುತ್ತೆ. ಅಷ್ಟರಲ್ಲಿ ನಾವೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ಸ್ನ್ಯಾಕ್ಸಿಗೆ ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತಾಳೆ ನನ್ನ ಮಗಳು ಪಾಪ. ಈಗ ಬಿಸಿಬೇಳೆಭಾತ್ಗೆ ಒಗ್ಗರಣೆ ಹಾಕಬೇಕು. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೈಮ್ ಆಗುತ್ತೆ. ಅಲ್ಲೇ 7:45 ಆಯಿತು. 8:30 ಸ್ಕೂಲ್ ಇರಬೇಕು. ರೆಡಿ ಮಾಡೋಣ ಬೇಗ. ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಟ್ಟಿದ್ದೀನಿ. ಮತ್ತು ಟೊಮೊಟೊ, ಈರುಳ್ಳಿ, ಸ್ವಲ್ಪ ಅರಿಶಿನ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಈಗ ಬಿಸಿಬೇಳೆಭಾತ್ ಪೌಡ್ರು 2 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ನಮ್ಮ ಮನೆ ಸಾಕು 2 ಸ್ಪೂನ್. ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ಹುಣಸೆಹಣ್ಣು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಬಿಸಿಬೇಳೆಭಾತ್ ರೆಡಿ. ಬಿಸಿಬೇಳೆಭಾತ್ ರೆಡಿ. ಖಾರ ಬುಂದಿನೂ ರೆಡಿ. ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು ಇವಾಗ. ಲಂಚ್ ಬಾಕ್ಸ್ ರೆಡಿಯಾಗಿದೆ. ಇವಾಗ ಮಕ್ಕಳು ತಣ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಲಂಚ್ ಬಾಕ್ಸು ಪ್ಯಾಕ್ ಆಯಿತು. ಮಕ್ಕಳನ್ನು ತಿಂತಾಯಿದ್ದಾರೆ. ಮಕ್ಕಳನ್ನು ಹೊರಟ್ರು ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೈಮ್ ಆಯಿತಾ, ಮಕ್ಕಳು ಸ್ಕೂಲಿಗೆ ಬಿಟ್ಟು ಬರಬೇಕು. ನೆಕ್ಸ್ಟ್ ವಿಡಿಯೋ ಮಾಡೋಣ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.
ಎರಡಪ್ಪ ಟೈಮ್ ಆಯಿತು.